ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ಎಸ್ ಡಿ ಜೋಶಿ ಕೋಚಿಂಗ್ ಕ್ಲಾಸ್ ಸಿಂದಗಿ ಪಾಲಕರಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ನಾನು ಹೊಸ ವಿಡಿಯೋಗಳನ್ನು ತಯಾರು ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲರೂ ಅದರ ಉಪಯೋಗವನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ನನಗೊಂದು ಸಂತೋಷದ ಸುದ್ದಿ, ಯೂಟ್ಯೂಬ್ದಲ್ಲಿ ಲಿಮಿಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿರ್ತದೆ. ಯೂಟ್ಯೂಬ್ದವ್ರು ನಮಗೆ ಭಾಳ ಹೆಲ್ಪ್ ಮಾಡ್ಯಾರ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಈಗ ಎಲ್ಲ ಪಾಲಕರು ಮತ್ತು ಶಿಕ್ಷಕ ವೃಂದಕ್ಕೆ ಅವರು ಅಭಿಪ್ರಾಯದಂತೆ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ಲಿಕ್ಕತ್ತೀನಿ. ಈಗ ಪ್ರತಿಯೊಂದು ಕೋಚಿಂಗ್ ಕ್ಲಾಸಲ್ಲಿ ಶಿಕ್ಷಕರ ಅಭಾವ ಬಹಳ ಇರುವುದರಿಂದ ಇದು ಶಿಕ್ಷಕರಿಗೆ ಕೋಚಿಂಗ್ ಕ್ಲಾಸ್ಗಳಿಗೆ ಈ ನನ್ನ ವಿಡಿಯೋಗಳು ಭಾಳ ಹೆಲ್ಪ್ ಆಗ್ತಾವ ಅಂತ ನನಗೆ ಅನಿಸಿಕೆ. ಅದನ್ನು ಹೋಮ್ವರ್ಕ್ ಅಂತ ಅಥವಾ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಅಂತ ಮಾಡಿಸಿದ್ರಿ ಅಂತಂದ್ರೆ ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ಗಳಿಗೆ ಅವ್ರಿಗೆ ರಿಸಲ್ಟ್ ಬರ್ತದೆ, ಅವ್ರದ್ದು ಹೆಸರು ಬರ್ತದೆ. ಇದರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನು ವಿಡಿಯೋಗಳನ್ನು ಮಾಡಿಕತ್ತನು. ಈಗ ಹೊಸ ವಿಡಿಯೋಗಳು ಪ್ರಾರಂಭ ಆಗ್ಯಾವ. ಅಂದ್ರೆ ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ವಿಡಿಯೋದ ಉದ್ದೇಶ ಏನು ಅನ್ನೋದರ ಬಗ್ಗೆ ನಾ ಇದು ಕಾಮಿಡಿ ಅಲ್ಲ. ಕಾಮಿಡಿ ಲಕ್ಷಾಂತರ ಜನ ನೋಡ್ತಾರೆ 2 ದಿನದಾಗ, ಆದರೆ ಇದು ಹಂಗಲ್ಲ. ಇದು ಕಾಮಿಡಿ. ಅವರು ಒಬ್ಬರು ಕಲಾಕಾರರು, ವಿದ್ಯಾವಂತರು, ಅವರು ಕಲಿಯೋಕ್ಕೆ ನೀವು ಬೆಲೆ ಕೊಡ್ತೀರಿ, ನಿಮಗೆ ನಗು, ಅದು ಒಂದು ಸಂತೋಷ, ಅವ್ರಿಗೂ ಒಳ್ಳೆಯದಾಗಲಿ. ಈ ನಮ್ಮ ಕೋಚಿಂಗ್ ಕ್ಲಾಸ್ ಅಂದರೆ ಎಜುಕೇಷನ್ನಕ್ಕಾಗಿ ಸುಮಾರಾಗಿ 30,000 ಜನ ನೋಡ್ಲಿಕ್ಕತ್ತಾರ. ಒಂದು 300 ಜನ ಸಬ್ಸ್ಕ್ರೈಬರ್ ಆಗ್ಯಾರ. ಅವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ಹೀಗೆ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸೋತೋರಿ, ನಿಮ್ಮ ಆಶೀರ್ವಾದ ನಮಗಿರಲಿ. ಆಮೇಲೆ ಇದೊಂದು ಮುಖ್ಯ ಉದ್ದೇಶ ಏನಂದ್ರೆ, ವಿದ್ಯಾವಂತರು ನೌಕರಿ ಇರಲಾರ್ದ ಮನೆಯಲ್ಲಿ ಖಾಲಿ ಕೂಡೋದಕ್ಕಿಂತಲೂ ಇವುಗಳನ್ನು ನೀವು ಯೂಟ್ಯೂಬ್ದಲ್ಲಿ ಓಪನ್ ಮಾಡಿ ಆಂಡ್ರಾಯ್ಡ್ TV ಒಳಗೆ ಸಹಿತ ನೀವು ಈ ಅಭ್ಯಾಸನ ಮಕ್ಕಳಿಗೆ ಬೋಧನೆ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ಇನ್ನೊಂದು ವಿಷಯ ಏನಂದ್ರೆ, ಇದಕ್ಕೆ ಸೀರಿಯಲ್ ನಂಬರ್ ಕೊಟ್ಟಾಗ ಈಗ ರೀಸೆಂಟ್ ಹೊಸ ವಿಡಿಯೋಗಳನ್ನು ಹಾಕ್ಲಿಕ್ಕತ್ತದ. SL ನಂಬರ್ ಅಂತಂದ್ರೆ ನೀವು 1ರಿಂದ ನೀವು ಅಭ್ಯಾಸನ ಒಂದು ನೋಟ್ಬುಕ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಟೀಚ್ ಮಾಡಿಬಿಟ್ರಿ ಅಂತಂದ್ರೆ ಸುಮಾರಾಗಿ ನಿಮಗೆ ನವೋದಯ ಚಾಲೆಂಜ್ ಮತ್ತು ಮಾಸ್ಟರ್ ಗೈಡ್ ಗಣಿತಗಳು ಈ ಅನುಕರಣ ನಂಬರದಲ್ಲಿ ಬರುತ್ತವೆ. ಆದರೆ ನೀವೆಲ್ಲರೂ ಮಾಸ್ಟರ್ ಗೈಡ್ ತೊಗೋಬೇಕು, ನವೋದಯ ಚಾಲೆಂಜ್ ತೊಗೋಬೇಕು. ನಿಮಗೆ ನವೋದಯ ಚಾಲೆಂಜ್ದಾಗಿನ ಗಣಿತಗಳು 100% ನವೋದಯಕ್ಕೆ ಬೀಳ್ತಾವೆ. ಮತ್ತು ಕ್ವಶನ್ ಪೇಪರ್ಗಳನ್ನು ಮಾಸ್ಟರ್ ಗೈಡ್ B ಪ್ರಕಾಶನ್ ಸರ್ ಬಿಡಿಸಿದ ಬುಕ್ಗಳು ಭಾಳ ನಿಮಗೆ ಅನುಕೂಲ ಆಗೋಂಥ ಬುಕ್ಗಳು. ಆ ಬುಕ್ಕನ್ನು ಆಧಾರ ಇಟ್ಕೊಂಡು ವಿಡಿಯೋಗಳನ್ನು ಬರ್ತಿರ್ತವೆ. ತಾವೆಲ್ಲರೂ ದಯಮಾಡಿ ಮಾಸ್ಟರ್ ಗೈಡ್ ಮತ್ತು ನವೋದಯ ಚಾಲೆಂಜ್ ಇಟ್ಕೊಂಡು ಕೂತ್ರಿ ಅಂದರೆ ನನ್ನ ಅಭ್ಯಾಸ ನಿಮಗೆ ಬೇಗನೆ ಅರ್ಥ ಆಗ್ತದೆ. ಈಗ ನಿಮಗೆ ಜೂನ್ 1ರಿಂದ ಈ ನಂಬರನ್ನು ಸೇವ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಫಾಯ್ದೆ ಅದ ಅನ್ನೋದು ಪಾಲಕರಿಗೆ ಹಾಗೂ ಶಿಕ್ಷಕರಿಗೆ ಹೇಳ್ತೇನೆ. ನಿಮ್ಗೊಂದು ಗ್ರೂಪ್ ಮಾಡಿ ನಾ ಅಭ್ಯಾಸ ಹಾಕಿಬಿಟ್ಟು ಅಂತಂದ್ರೆ ಮನೆಯೊಳಗೆ ಎಲ್ಲ ಕೋಚಿಂಗ್ ಕ್ಲಾಸ್ನವರು ಅವ್ರವ್ರ ಮೊಬೈಲ್ಗೆ ಅಭ್ಯಾಸ ಕಳಿಸುವಂಥ ವ್ಯವಸ್ಥೆನೂ ಆಗ್ತದೆ. ಯಾಕಂದರೆ ಈಗಿನ ಜನ ನಮ್ಗಿಂತಲೂ ಹೆಚ್ಚು ಮೊಬೈಲ್ದಲ್ಲಿ ಶಾಣ್ಯರಿದ್ದಾರೆ ಅನ್ನೋದು ನನಗೆ ಆತ್ಮವಿಶ್ವಾಸ ಅದ. ನಮ್ಗಿಂತಲೂ ಹೆಚ್ಚು ನೀವು ಉಪಯೋಗ ಮಾಡ್ಕೋತೀರಿ ಅನ್ನೋದು ನನಗೆ ಗೊತ್ತು. ನೀವೆಲ್ಲ ಏನು ಮಾಡಬೇಕು, ಮಕ್ಕಳಿಗೆ ಕಂಪ್ಯೂಟರ್ದಲ್ಲಿ ಮತ್ತು ಆಂಡ್ರಾಯ್ಡ್ TVಯಲ್ಲಿ ಅಭ್ಯಾಸನ ತೆಗೆದು ಒಬ್ಬರು ಕಲ್ತವ್ರ ಮಗ್ಗಲ್ನ್ಯಾಗ ಕೂತು ನಿಮ್ಮ ಮಕ್ಕಳ ಮಗ್ಗಲ್ನ್ಯಾಗ ಕೂತು ಮಕ್ಕಳು ಮಾಡ್ಯಾರೋ ಇಲ್ಲೋ ಅನ್ನೋದು ಚೆಕ್ ಮಾಡಿದ್ರಿ ಅಂದರೆ ಯೂಟ್ಯೂಬ್ ಚಾನಲ್ಗೊಂದು ಬೆಲೆ ಸಿಗ್ತವೆ. ಪ್ರತಿಯೊಂದು ಕೋಚಿಂಗ್ ಕ್ಲಾಸಲ್ಲಿ ಟೀಚರ್ಸ್ ಅಭಾವ. ಇದು ಕ್ರಮಬದ್ಧವಾಗಿ ನೀವು ಒಂದ್ಸಲ ನಾ ಮುಂಜಾನೆ ಎದ್ದುಕೊಳ್ಳಿ ನಿಮಗೆ ಸ್ಟೇಟಸ್ದೊಳಗೆ ನನ್ನ ಯೂಟ್ಯೂಬ್ ಚಾನಲ್ ಇದನ್ನು ಏನೋ ಲಿಂಕನ್ನು ನಾ ಹಾಕಿಬಿಟ್ಟೆ ಅಂತಂದ್ರೆ 24 ತಾಸು ನಿಮಗೆ ಅಭ್ಯಾಸನ ಕ್ರಮಬದ್ಧವಾಗಿ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಾವು ಸ್ಟೇಟಸ್ದಲ್ಲಿ ಇಂಡಿವಿಜುವಲ್ ವಿಡಿಯೋಗಳನ್ನು ಹಾಕೋದ್ರಿಂದ ನಿಮಗೆ ಬೇಸಿಕ್ ಅಭ್ಯಾಸ ಸರಿಯಾಗಿ ಸಿಗುವುದಿಲ್ಲ. ಆದ್ದರಿಂದ
ನಾನು ಮುಂಜಾನೆ ಎದ್ದ ತಕ್ಷಣ ಸ್ಟೇಟಸದಲ್ಲಿ ಯೂಟ್ಯೂಬ್ ಲಿಂಕನ್ನೇ ಓಪನ್ ಮಾಡಿರ್ತೀನಿ. ನೀವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿಸಿ ನೋಡ್ರಿ. ನೀವು ಈ ವಿಡಿಯೋಗಳು ಯಾರಿಗೆ ಉಪಯೋಗ ಆಗ್ತಾವ ಅಂತಂದ್ರೆ, ಒಂದು ವಿದ್ಯಾವಂತ ನೌಕರಿ ಸಿಕ್ಕಿಲ್ಲ, ಅವ್ರು ನಮ್ಗಿಂತಲೂ ಇರ್ಬೋದು, ಅವರು ಅಭ್ಯಾಸದಲ್ಲಿ ಹೆಚ್ಚು ನಮ್ಗಿಂತಲೂ ವಿದ್ಯಾವಂತರಾಗಿರ್ಬೋದು. ಆದರೆ ನವೋದಯ ಸೈನಿಕ್ ಸ್ಕೂಲ್ ಬೇಸಿಕ್ ಅಭ್ಯಾಸನ ಅವರು ಇದನ್ನು ನೋಡಿ ಹೇಳಿದ್ರೆ 100% ರಿಸಲ್ಟ್ ಬರ್ತಾವೆ. ಆಮೇಲೆ ಗದ್ಯ ಭಾಗ ರೀಸನಿಂಗ್ಗಳು ಏನವ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ. ಗಣಿತ ಮಾತ್ರ ಎಲ್ಲ ಕೋಚಿಂಗ್ ಕ್ಲಾಸ್ನವ್ರು ನನಗೆ ಭಾಳ ಹೆಲ್ಪ್ ಮಾಡ್ಯಾರ. ಸರ್ ನಿಮ್ಮ ಗಣಿತಗಳು ನಮಗೆ ಭಾಳ ಹೆಲ್ಪ್ ಆಗ್ಯಾವ. ಸುಮಾರಾಗಿ ಎಲ್ಲ ಟೀಚರ್ಸ್ಗಳು ಅಂತಾರೆ ನಿಮ್ಮ ಗಣಿತಗಳು ನಮಗೆ ಭಾಳ ಮನ್ಸಿಗೆ ಬಂದವು ಸರ್, ಹಿಂಗೆ ಇನ್ನೊಂದು ಸ್ವಲ್ಪ ನಮಗೆ ನವೋದಯ ಚಾಲೆಂಜ್ ಗಣಿತಗಳನ್ನು ಮಾಡಿ ಹಾಕಿರಿ, ಆಮೇಲೆ ಮಾಸ್ಟರ್ ಗೈಡ್ನ ಗಣಿತಗಳು ಮಾಡಿ ಹಾಕಿರಿ ಅಂತ ಹೇಳ್ಯಾರ. ಅವು ಹೊಸ ವಿಡಿಯೋಗಳು ತಯಾರಾಗ್ತವೆ. ಜೂನ್ದಿಂದ ನೀವು ಸಬ್ಸ್ಕ್ರೈಬರ್ ಆಗೋದ್ರಿಂದ ಏನಾಗ್ತದೆ ಅಂದರೆ, ಪ್ರತಿ ಒಂದು ವಾರಕ್ಕೆ ಅಂದರೆ ಯಾವಾಗ ಮೇ ಎಂಡ್, ಇದು ಜೂನ್ ಎಂಡ್, ಪ್ರತಿ ತಿಂಗಳ ಕೊನೆ ವಾರದಲ್ಲಿ ನಿಮಗೆ 2 ಪೇಪರ್ಗಳನ್ನು ಹಾಕ್ತೀನಿ. ಒಂದು 25 ಕ್ವಶನ್ ಪೇಪರ್ದು ಒಂದು ಪೇಪರ್ ಬಿಡ್ತೀನಿ. ಅವುಗಳನ್ನು ನಾವು ಹೆಂಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ. ಈಗ ನಾನು ಈ ಹೊಸ ವಿಡಿಯೋಗಳನ್ನು ಹೆಂಗೆ ಬಿಟ್ಟನಂತಂದ್ರೆ, ನಾನು ದೂರ ಸರಿದಾಗ ನೀವು ವಿಡಿಯೋಗಳನ್ನು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿದ ತಕ್ಷಣ ಅದು ಪ್ರಶ್ನೆಯೊಂದಿಗೆ ನಮಗೇನಾಗಿಬಿಡ್ತದೆ, ಬೋರ್ಡ್ ಮೇಲೆ ಬಂದು ನಿಂದಿರ್ತದೆ. ಆಮೇಲೆ ಹುಡುಗರಿಗೆ ಮಾಡಿರಿ ಅಂತ ಹೇಳಬೇಕು. ಆಮೇಲೆ ಮಾಡಿದಿಂದ ಚೆಕ್ ಮಾಡಿದಿಂದ ವಿಡಿಯೋ ಪ್ಲೇ ಮಾಡಿಬಿಡ್ರಿ. ನಾನು ಹೆಂಗೆ ತಿಳಿಸ್ತೀನಿ ಆ ರೀತಿ ಪ್ರಕಾರ ಗಣಿತಗಳನ್ನು ಹುಡುಗರು ನೋಟ್ಬುಕ್ದಲ್ಲಿ ಬರ್ಕೊಂಡ್ರು ಅಂತಂದ್ರೆ 100% ರಿಸಲ್ಟ್ ಆಗ್ತದೆ. ಇದೆಲ್ಲ ಮಾಡಿದ ಉದ್ದೇಶನು, ನಾನು ಒಂದು 30 ವರ್ಷ ನನ್ನ ಸರ್ವಿಸದೊಳಗೆ ಇದನ್ನು ಯಾಕೆ ಮಾಡೀನಂದ್ರೆ, ಈ ನವೋದಯ ಬೇಸಿಕ್ ಅಭ್ಯಾಸ ಏನದಲ್ಲ, ನಾಳೆ ಬ್ಯಾಂಕಿನ ಪರೀಕ್ಷೆಗೆ ಪಾಸ್ ಆಗ್ತಾವೆ ಹುಡುಗರು. ಎಷ್ಟೋ ಮಂದಿ ಬ್ಯಾಂಕಿನ ನೌಕರಿ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಗಳು. ಇದರಲ್ಲಿ ಗಣಿತಗಳು IAS KS ಈಕ್ವಲ್ ಗಣಿತಗಳು ಇರ್ತಾವೆ. ಮುಂದೆ ನಿಮಗೆ ಕೋಚಿಂಗ್ ಕ್ಲಾಸ್ ಮುಗಿದ್ರೂ ಸಹಿತ ಇದು ವಿಡಿಯೋಗಳು ನಾನು ಮುಗಿಯೋದಿಲ್ಲ. ನಾನು ದಿನಾಲು ಒಂದು 10 ವಿಡಿಯೋಗಳನ್ನು ಮಾಡಿ ಹಾಕ್ತಿದ್ದೆ. ಕೆಲವೊಂದು ದಿವಸ ನನಗೆ ಆರಾಮಿದ್ದಿದ್ದೆಲ್ಲ ಬಂದಿಟ್ಟಿದ್ದೆ. ಈಗ ಮತ್ತೆ ಚಾಲು ಮಾಡೀನಿ. ಈಗ ಸದ್ಯ ನವೋದಯ ಚಾಲೆಂಜ್ ನಿಮಗೆ ಆದಷ್ಟು ಜೂನ್ ಅನ್ಕೊಡ್ದ ಕ್ರಮಬದ್ಧವಾಗಿ ಸೀರಿಯಲ್ ನಂಬರ್ ಕೊಟ್ಟೆ. ನಾನು ಸೀರಿಯಲ್ ನಂಬರ್ ಪ್ರಕಾರ ನೀವು ಗಣಿತಗಳನ್ನು ಅಭ್ಯಾಸ ಮಾಡಿಸ್ರಿ. ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ದವ್ರು ಸಹಿತ ನಮ್ಮ ಯೂಟ್ಯೂಬನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಾಕ ನಾನು ದುಡಿಲಿಕ್ಕತ್ತನು. ಅವ್ರದ್ದು ಕಾಳಜಿ ಇರಬೇಕು. ಇದನ್ನು ಉಪಯೋಗ ಮಾಡೋದ್ರಿಂದ ಮುಂದೆ ಯಾರಿಗೆ ಫಾಯ್ದೆ ನಿಮ್ಗೆ ಆಗ್ತದೆ. ಈಗ ಒಂದು ಮಗು ಕಲಿತು ಶಾಣೆ ಆಗಿ ಒಂದು ರಿಸಲ್ಟ್ ತಗೋತು ಅಂದ್ರೆ ನಿಮ್ಮ ಕುಟುಂಬಕ್ಕೆ ಸಂತೋಷ. ಆ ವಿಡಿಯೋಗಳನ್ನು ನೋಡಿ ನಗೋದ್ರಿಗಿಂತ ಅದಕ್ಕೆ ನೀವು ಬೆಲೆ ಕೊಡ್ರಿ, ಬೇಡ ಅನ್ನೋದಲ್ಲ. ಅದು ಕಲಾವಿದರು, ಅವ್ರಿಗೆ ನಾವು ತೊಂದರೆ ಅದರಷ್ಟೇ ನಮಗೂ ಕೊಟ್ರಿ ಅಂತಂದ್ರೆ ಬೆಲೆ, ನಿಮ್ಮ ವಿದ್ಯಾರ್ಥಿ ಅವನ ಭವಿಷ್ಯ ಎಲ್ಲ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೊಂದು, ಇಲ್ಲಿ ನಾ ಮೂಲ್ಯ ಒಳಗೆ ಏನು ಬರ್ದಿರ್ತಂದ್ರೆ, ಈಗ ನೋಡಿ NCB 03 ಇದು ನವೋದಯ ಚಾಲೆಂಜದ 3ನೇ ಅಭ್ಯಾಸ ಅಂತ ತಿಳ್ಕೊಬೇಕು. NCB ಅಂತಂದ್ರೆ ಇದು ನವೋದಯ ಅಭ್ಯಾಸ. ಇದು ಮುಂದೆ ವಿಡಿಯೋಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವಿಡಿಯೋ ನಂಬರ್ 1 NCB 1 NCB 2 NCB 3 ಹಿಂಗೆ 17 ಅನುಕ್ರಮ ನಂಬರ್ ಪ್ರಕಾರ ನೀವು ನನ್ನ ವಿಡಿಯೋಗಳನ್ನು ನೀವು ಏನಾದರೂ ಅಭ್ಯಾಸ ಮಾಡಿಸಿದ್ರಿ ಅಂದರೆ ಮನೆಯಲ್ಲೇ ತಯಾರು ಮಾಡ್ಬೋದು. ವಿದ್ಯಾರ್ಥಿಗಳನ್ನು ಮನೆಯೊಳಗೆ ನೀವು ಪರ್ಸ್ನಲ್ ಆಗಿ ಕೇರ್ ತಗೊಂಡು ಕೋಚಿಂಗ್ ಕ್ಲಾಸಿಗೆ ಕಳಿಸ್ರಿ, ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತದೆ. ಮತ್ತು ಇನ್ನೊಂದು, ಪಾಲಕರ ಮನೆಯಲ್ಲಿ ಗಣಿತಗಳು ಬಂದು ಅಂತಂದ್ರೆ ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನವರು ಅವ್ರ ಮನೆಯೊಳಗೆ ನೋಡ್ತಾರೆ, ಚೆಕ್ ಮಾಡ್ತಾರೆ. ಶಾಣ್ಯರಿದ್ದಾರೆ ಪೇರೆಂಟ್ಸ ಅಂದ್ರೆ ಅವರು ನಿಮ್ಮ ಮಕ್ಕಳಿಗೆ ಸಹಿತ ಕೋಚಿಂಗ್ ಕ್ಲಾಸ್ನವ್ರು ಹೆಚ್ಚು ಕಾಳಜಿ ಮಾಡ್ತಾರೆ. ಇದು ನನ್ನ ಆದ ಅನುಭವಗಳನ್ನು ಹೇಳ್ತೇನೆ ನಾನು ನಿಮಗೆ. ಎಷ್ಟೋ ಮಂದಿ ಪಾಲಕರು ಶಾಣೆ ಇರ್ತಾರೆ. ನೀವು ಅದನ್ನು ನಿಮ್ಮ ಮಕ್ಕಳಿಗೆ ಒಂದು 2 ತಾಸು ನೀವು ಮನೆಯೊಳಗೆ ಇದು ನಿಮಗೆ ಹೆಂಗಂದ್ರೆ ಟೀಚ್ ಆ್ಯಂಡ್ ಲರ್ನ್, ಕಲಿಸ್ರಿ. 2 ರೀತಿಯಿಂದ ಇದು ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ಗೂ ಹೆಲ್ಪ್ ಅದ. ಎಲ್ಲ ಕೋಚಿಂಗ್ ಕೊಡೋರು ನನಗೆ ಎಷ್ಟು ಮಂದಿ ಮೆಸೇಜ್ ಹಾಕ್ಯಾರ ಅಂತಂದ್ರೆ, ಇಂಗ್ಲೀಷ್ ಮೀಡಿಯಮಕ್ಕೂ ಅನುಕೂಲ ಆಗುವಂಗೆ ಇನ್ನು ನಾವು ಇಂಗ್ಲೀಷ್ ಮೀಡಿಯಮ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಾವು ವಿಡಿಯೋಗಳನ್ನು ಮಾಡ್ತಿರ್ತೀವಿ. ಇಂಗ್ಲೀಷ್ ಮೀಡಿಯಮ್ ನಮ್ಮ ಉತ್ತರ ಕರ್ನಾಟಕದಾಗ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಯೂಸ್ ಮಾಡ್ಕೋತ ಕಲಿಸೋದ್ರಿಂದ ಬಂದೇ ಬರ್ತಾವೆ. ಇದನ್ನು ಗಣಿತಗಳು ಕೆಲವೊಂದು ಪೂರ್ತಿ ನಾವು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇಂಗ್ಲೀಷ್ ಟು ಇಂಗ್ಲೀಷ್ ಅಂತಂದ್ರೆ ಅಷ್ಟು ನಮಗೆ
ನಾವು ಹಳೆ ಜನ ಸೀನಿಯರ್ ಮಂದಿ, ನಾವು ಕನ್ನಡ ಮೀಡಿಯಮ್ದಾಗ ಕಲ್ತವರು, ನಮ್ಮನ್ನು ತಪ್ಪಾಗ್ತಿರ್ತಾವೆ ತಿದ್ದುಕೊಂಡು ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೋಮ್ವರ್ಕ್ ಮಾಡಿಸ್ರಿ. ದಿನಾಲೂ ಸ್ಟೇಟಸದಲ್ಲಿ ಕ್ರಮಬದ್ಧವಾಗಿ ಪೇಪರ್ ವಿಡಿಯೋಗಳು ಬರ್ತಾವೆ. ಅದಕ್ಕೆ ಈ ನಂಬರ್ ಸೇವ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗೋದು ಮೊದಲು ಮಾಡಿ. ಯಾಕಂದ್ರೆ ನಮಗೆ ಏನು ಅದರಿಂದ ಈಗ ನಾನು ಒಂದು ಮಾಡ್ಲಿಕ್ಕೆ 1 ವರ್ಷ ಈ 300 ಜನ ಸಬ್ಸ್ಕ್ರೈಬರ್. ಅವ್ರು ಆ್ಯಕ್ಚುಲಿ ನಮ್ಮ ಶಾಲೆಗೆ ಫೌಂಡರ್. ಅವರು ಸಬ್ಸ್ಕ್ರೈಬರ್ ಅಂದ್ರೆ ನಮ್ಮ ಸ್ಕೂಲ್ಗೆ ಫೌಂಡರ್ ಇದ್ದಂಗೆ. ಅವ್ರು ಆ್ಯಕ್ಚುಲಿ ಶಿಕ್ಷಕರು. ಅವ್ರಿಗೆ ನನ್ನ ಅಭ್ಯಾಸನ ಅರ್ಥ ಮಾಡಿಕೊಂಡು ಅವರು ಸಬ್ಸ್ಕ್ರೈಬರ್ ಆಗಿರ್ತಾರೆ. ಗಣಿತ ತಿಳಿಲಾರ್ದವ್ರು ಸಬ್ಸ್ಕ್ರೈಬರ್ ಆಗೋದೇ ಇಲ್ಲ ಅವರು. ಯಾಕಂದ್ರೆ ಗಣಿತ ತಿಳಿಯಂಗಿಲ್ಲ, ಎಲ್ಲರಿಗೂ ಗಣಿತ ತಿಳಿಯಂಗಿಲ್ಲ. ತಿಳ್ಕೊಂಡವ್ರು ಅಷ್ಟೇ ಸಬ್ಸ್ಕ್ರೈಬ್ ಆಗ್ತಿರ್ತಾರೆ. ನಾ ಹೇಳ್ತಿರ್ತಾನೆ, ನಾನು ಸಬ್ಸ್ಕ್ರೈಬ್ ಆಗ್ರಿ, ನಮ್ಗೆ ಇನ್ಕಮ್ ಬರ್ತದೆ. ಇದು ಅಂಥ ಶಾಲೆ ಅಲ್ಲಿದು. ಇದು ಕೋಚಿಂಗ್ ಕ್ಲಾಸ್ ಹೆಂಗದಂದ್ರೆ ಬರೀ ಇದು ಪೂರ್ತಿ. ಇವತ್ತು ನಾನು 50 ವಿಡಿಯೋಗಳನ್ನು ಹಾಕಿದ್ರು ಯೂಟ್ಯೂಬ್ದವರು ಅನ್ಲಿಮಿಟೆಡ್ ಲಿಮಿಟ್ ಮುಗೀತು ಅಂತ ಹೇಳ್ತಿದ್ರು ಮೊದಲು. ನಾ 10 ಹಾಕ್ತಿದ್ದೆ ಮೊದಲು. 11 ಹಾಕಿದ್ರೆ ಲಿಮಿಟ್ ರೀಚ್ ಯುವರ್ ಟಾರ್ಗೆಟ್ ಅಂತ ಬರ್ತೈತಿ. ಈಗ 30 ಹಾಕಿದ್ರು ಸಹಿತ ಯೂಟ್ಯೂಬ್ದವ್ರು ನಮಗೆ ಪರ್ಮಿಷನ್ ಕೊಟ್ಟಾರಂದ್ರೆ ನಮ್ಮ ಸ್ಕೂಲ್ಗೆ ಅವರು ಸಹಿತ ಬೆಲೆ ಕೊಟ್ಟಾರ. ಅವ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾನು. ಎಲ್ಲ ಕೋಚಿಂಗ್ ಕ್ಲಾಸ್ನವ್ರು ಏನು ಮಾಡಬೇಕು, ಅವ್ರಿಗೂ ಶಿಕ್ಷಕರದ ಅಭಾವ ಅದ. ಸತ್ಯ ಮಾತಾಡ್ತಾನೆ. ನಾನು ಎಷ್ಟೋ ಮಂದಿ ಕೋಚಿಂಗ್ ಕ್ಲಾಸ್ನಾಗ ಗಣಿತ ನಮಗೆ ಉಪಯೋಗ ಆಗಲಿ ಅಂತ ಕೋಚಿಂಗ್ ಕೊಡೋರು ಸಣ್ಣವ್ರು. ಅವರು ನಾವು ಈಗ ಹಿರಿಯರಿದ್ದೀವಿ, ನಮ್ಗಿಂತ ಸಣ್ಣ ಹುಡುಗರು ಹೇಳ್ತಿರ್ತಾರೆ, ನಮ್ಗೆ ಗಣಿತದ ಪ್ರಾಬ್ಲಮ್ ಅದ ಸರ್, ನೀವು ವಿಡಿಯೋ ಮಾಡಿ ಹಾಕಿರಿ ಸರ್, ನಾವು ಸ್ವಂತ ಅಭ್ಯಾಸ ಮಾಡಿ. ಈಗ ಎಷ್ಟೋ ಮಂದಿ ಶಿಕ್ಷಕರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಯೂಟ್ಯೂಬ್ದಿಂದ ನಮಗೊಂದು ಶಕ್ತಿ ಬಂದ ಸರ್, ನಾವು ಆರಾಮಾಗಿ ಗಣಿತ ನಮ್ಮ ಮಕ್ಕಳಿಗೆ ತಯಾರು ಮಾಡ್ತೀವಿ, ನಮ್ಮ ಸ್ಕೂಲ್ದಾಗ ರ್ಯಾಂಕ್ ಬಂದ ಹುಡುಗರು ಅಂತ ಟೀಚರ್ಗಳು ಫೋನ್ ಮಾಡಿ ಹೇಳ್ತಾರೆ. ಇದು ಮಾರ್ಗದರ್ಶನ ಮತ್ತು ಸಂತೋಷದ ವಿಡಿಯೋ. ಇದು ನಿಮ್ಮ ಮಾರ್ಗದರ್ಶನ ನಮಗೆ ಭಾಳ ಅವಶ್ಯ. ಆಮೇಲೆ ಇನ್ನು ಏನಾಗ್ಯದ, 2004ರಿಂದ 2004ರಿಂದ ನನ್ನ ಅಂದಾಜು 2024 ತನಕ ನಾನು ಓದೋ ಪೇಪರ್ಗಳನ್ನು ಆಲ್ರೆಡಿ ಬಿಡಿಸೀನಿ. ಅದನ್ನು ಕನ್ನಡದಲ್ಲಿ ಪ್ರಶ್ನೆಯನ್ನು ಡಿಸ್ಕ್ರಿಪ್ಷನ್ದಾಗ ಪ್ರಶ್ನೆಯನ್ನು ಬರೆದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಈಗ 1987ರಿಂದ 2004 ತನಕ ನಾನು 3 ತನಕ ಮತ್ತು ಗಣಿತಗಳನ್ನು ಮಾಡಿ ರೆಡಿ ಆಗಿಂದ ಪರೀಕ್ಷೆ ಸಮೀಪ ಬಂದಾಗ ನಿಮ್ಗೆ 2 ತಿಂಗಳ ಅಡ್ವಾನ್ಸ್ ಇರ್ತಾರೆ, ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಈಗ ನಾವು ಬೇಸಿಕ್ ಅಭ್ಯಾಸನ ಹಾಕ್ತಿರ್ತೀವಿ, ಅದನ್ನು ನೋಡ್ರಿ, ಅಭ್ಯಾಸ ಮಾಡಿಸ್ರಿ. ಆಮೇಲೆ ಇನ್ನೊಂದು ನಾ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟನು, ಅದನ್ನು ನೀವು ಮಕ್ಕಳಿಗೆ ಕಲಿಸೋದ್ರಿಂದ ರಿವಿಷನ್ ಆಗ್ತದೆ. ಭಾಗಾಕಾರ ಭಾಳ ಕೊಟ್ಟನು. ಭಾಗಾಕಾರಗಳನ್ನು ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಮಗ್ಗಿ ಬರ್ತಾವ, ಗುಣಾಕಾರ ಬರ್ತದ, ಮೈನಸ್ ಬರ್ತದ. ಅದಕ್ಕೆ ನೀವು ಭಾಗಾಕಾರಗಳನ್ನು ಹೆಚ್ಚು ಮಾಡಿಸ್ರಿ. ಈಗ ಸದ್ಯ ನೆಕ್ಸ್ಟ್ ವಿಡಿಯೋಗಳು ನಿಮ್ಗೆ ಸಿಂಪ್ಲಿಫಿಕೇಶನ್ ಬರ್ತಾವೆ. ಇಷ್ಟು ವಿಶೇಷವಾಗಿರ್ತದೆ ಅಂದ್ರೆ ನೀವು ಬರೀ ಸ್ಕ್ರೀನ್ದಾಗ ಬಿಡ್ಬೋದು. ಬಿಟ್ಟು ಮಕ್ಕಳು ಮಾಡ್ಯಾರಿಲ್ಲ ನೋಡಿ ನೀವು ಒಂದು ಸ್ವಲ್ಪ ನಮ್ಮ ಮಕ್ಕಳು ತಯಾರಾಗಬೇಕು ಅಂದ್ರೆ ನಾವು ಒಂದು ಜವಾಬ್ದಾರಿ ತೊಗೋಬೇಕು ಅನ್ನುವಂಥ ಪೇರೆಂಟ್ಸ್ಗೂ ಇರಬೇಕು. ಟೀಚರ್ಸ್ ಅಂತೂ ತೊಗೊಂಡೇ ತೊಗೋತಾರೆ, ಯಾಕೆ ಅವ್ರು ಮೊದಲೇ ಶಾಣ್ಯರು ಇರ್ತಾರೆ. ಅವ್ರು ಇದನ್ನು ನೋಡ್ಕೊಂಡು ತಕ್ಷಣ 10 ಉದಾಹರಣೆಗಳನ್ನು ಹಾಕ್ಬೋದು. ನಾವು ಉದಾಹರಣೆಗಳನ್ನು ಯಾಕೆ ಹಾಕಿದಂದ್ರೆ ಪೇರೆಂಟ್ಸ್ಗಳಿಗೆ ಉದಾಹರಣೆ ಹಾಕಲಿಕ್ಕೆ ಹಾಕಿದ್ದು ನೋಡಿದರೆ ಅವ್ರ ಮಕ್ಕಳನ್ನು ತಯಾರು ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ನಾ ಮಾಡಿನು. ನಿಮ್ಮೆಲ್ಲರದ್ದು ಕಾಳಜಿ ಮತ್ತು ಸಹಕಾರ ಇರಲಿ. ಇನ್ನು ಮುಂದಿನ ಅಭ್ಯಾಸ ವಿಡಿಯೋಗಳು ಬರ್ತಾವೆ. ಈಗ ಬಾಧ್ಯತೆ ನಿಯಮಗಳನ್ನು ನಾ ತಿಳಿಸುವಂಥ ವಿಡಿಯೋ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಬಹಳ ಮಹತ್ವದ ಲಕ್ಷ್ಯ ಕೊಟ್ಟು ನೋಡ್ರಿ. ನಿಮಗೆ ಧನ್ಯವಾದಗಳು. ಪಾಲಕರಿಗೆ, ಶಿಕ್ಷಕ ವೃಂದಕ್ಕೆ ಮತ್ತು ಸಬ್ಸ್ಕ್ರೈಬ್ ಆದವರಿಗೆ, ನೋಡತಕ್ಕಂಥ ಪ್ರೇಕ್ಷಕರಿಗೆಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಪಾಲಕರು ಕಾಳಜಿ ಮಾಡೋದರಿಂದ ನನಗೆ ಭಾಳ ಖುಷಿಯಾಗಿದೆ. ಇನ್ನೂ ಹೆಚ್ಚಿಗೆ ಮಾಡಿರಿ. ಧನ್ಯವಾದಗಳು.